ಇದು ಸ್ವರ್ಗವೆಂದೇ ಪ್ರಸಿದ್ಧವಾಗಿರುವ ಕಾಶ್ಮೀರದಲ್ಲಿ ನಡೆದ ಕಥೆ. ಈ ಸ್ವರ್ಗದ ನಡುವೆ ನರಕದ ನೆರಳುಗಳು ಇವೆ ಎಂಬುದನ್ನ ಈ ಕಥೆ ನಿಮಗೆ ಕಿಟಕಿಗಳೆಲ್ಲ ತನಿತಾನೆ ಪಡ್ಕೊಳ್ತಾರೆ. ಗಾಳಿ ಇಲ್ಲ, ಯಾರು ಇಲ್ಲ. ಯೂಸಫ್ ಅಲ್ಲಿ ಒಬ್ಳು ಪುಟ್ಟ ಹುಡುಗಿ ಅಳ್ತಾ ಇರ್ತಾಳೆ. ಇವನು ಕಾರ್ ಹಿಡಿತಾನೆ. ಸ್ನೇಹಿತರೆ, ನಿಮ್ಮ ಬಾಲ್ಯದಲ್ಲಿ ನೀವೊಂದು ಮಾತನ್ನ ಕೇಳಿರ್ಬೋದು. ಅದೇನಪ್ಪಾ ಅಂದ್ರೆ, ನೀವು ನೋಡುತ್ತಿರುವುದು ಯಾವುದು ಅಸ್ತಿತ್ವದಲ್ಲಿಲ್ಲ ಹಾಗೂ ನಿಮಗೆ ಕಾಣದಿರುವುದು ನಿಮ್ಮ ಸುತ್ತಲೂ ಇರುತ್ತದೆ. ನಾನಿವತ್ತು ಹೇಳಕೊಟ್ಟಿರೋ ಕತೆ ಈ ಮಾತಿಗೆ ಸಂಪೂರ್ಣವಾಗಿ ಹೊಂದುತ್ತದೆ. ಇದು ಭಯಾನಕ, ನಿಗೂಢ ಹಾಗೂ ಕೇಳುವವರ ಕಣ್ಣಿಗೆ ನಿದ್ರೆ ಬಾರದಂತೆ ಮಾಡುವ ಕಥೆಯಾಗಿದೆ. ಇದನ್ನ ಕೇಳಿದ ಮೇಲೆ ನಿಮಗೆ ಸತ್ಯ ಅಸತ್ಯದ ಗಡಿ ಸ್ಪಷ್ಟವಾಗುವುದಿಲ್ಲ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಕತ್ತಲೆಯೊಳಗೆ ಕಾಲಿಡೋಣ. ಇದು ಸ್ವರ್ಗವೆಂದೇ ಪ್ರಸಿದ್ಧವಾಗಿರುವ ಕಾಶ್ಮೀರದಲ್ಲಿ ನಡೆದ ಕಥೆ. ಆದರೆ ಈ ಸ್ವರ್ಗದ ನಡುವೆ ನರಕದ ನೆರಳುಗಳು ಇವೆ ಎಂಬುದನ್ನ ಈ ಕಥೆ ನಿಮಗೆ ತೋರಿಸುತ್ತದೆ. ಯೂಸಫ್ ಅಂತ ಒಬ್ಬ 40 ವರ್ಷದ ವ್ಯಕ್ತಿ. ಅವನು ನ್ಯೂಯಾರ್ಕ್ ನಲ್ಲಿ ಕೆಲಸ ಮಾಡೋಕೆ 20 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿರ್ತಾನೆ. 20 ವರ್ಷಗಳಿಂದ ಒಂದು ದಿನ ಕೂಡ ತನ್ನ ತಂದೆ ತಾಯಿ ನೋಡೋಕಾಗಿ ಭಾರತಕ್ಕೆ ಬಂದಿರಲ್ಲ. ಒಂದಿನ ಅವ್ರ ತಾಯಿ ಫೋನ್ ಬರುತ್ತೆ. ಆ ಫೋನ್ನಲ್ಲಿ, ಇಲ್ಲ ಅಪ್ಪ ಅಸ್ವಸ್ಥರಾಗಿದ್ದಾರೆ, ಬಾ ಮಗ ಅಂತ ಕರೀತಾರೆ ಅವರಮ್ಮ. ಹಾಗಾಗಿ ಅವನಿಗೆ ಒಂಥರ ಹೃದಯ ಕಲಕಿದಂತಾಗಿ ತನ್ನ ತಂದೆನ ನೋಡೋಕೆ ಅಂತ ಭಾರತಕ್ಕೆ ಬರ್ತಾನೆ. ಕಾಶ್ಮೀರ ಅವನ ಹುಟ್ಟೂರು. 20 ವರ್ಷಗಳ ಬಳಿಕ ಕಾಶ್ಮೀರ ಬೃಹತ್ ಬದಲಾವಣೆಯಾಗಿರುತ್ತೆ. ಆದರೆ ಅವನ ಮನೆ ಹಾಗೂ ಸುತ್ತಮುತ್ತಲಿನ ಬೀದಿಗಳು ಯಥಾಸ್ಥಿತಿಯಲ್ಲೇ ಇರುತ್ತವೆ. ಅವನು ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ ತಗೋತಿದ್ದ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಆ ಅಂಗಡಿಯವನ ಮಗ ಆ ಅಂಗಡಿ ನಡೆಸ್ತಾ ಇರ್ತಾನೆ. ಹಾಗೆ ಅವನು ಮನೆಗೂ ಹೋಗ್ತಾನೆ. ಉತ್ಸಾಹದಿಂದ ಮನೆ ಬಾಗಿಲು ತಟ್ಟಿದ, ಯಾರು ತೆರೆಯಲಿಲ್ಲ. ಮತ್ತೆ ತಟ್ಟಿದ, ಇನ್ನೂ ಮೌನ. ಎಷ್ಟೊತ್ತಾದ್ರೂ ಯಾರು ಬಾಗಿಲು ತೆಗಿಲಿಲ್ಲ. ಹಾಗಿದ್ರೆ ಇನ್ನೇನ್ ಮಾಡೋದು, ವಾಪಸ್ ಹೋಗೋದ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಾಗಿಲು ತನ್ನಂತೆ ತಾನೇ ತೆಕ್ಕೊಳ್ಳುತ್ತೆ. ಉತ್ಸಾಹದಿಂದ ಮನೆಯೊಳಗೆ ಹೋದ. ತಂದೆ ತಾಯಿಯು ಮೇಲ್ಮಹಡಿಯಲ್ಲಿರುತ್ತೆ. ಹಾಗಾಗಿ ಮಹಡಿ ಹತ್ತಿ ಹೋಗ್ತಾನೆ. ಹೋದವನೇ ಅಲ್ಲಿ ನೋಡ್ತಾನೆ, ತಂದೆ ತಾಯಿ ಇಬ್ಬರು ಅಸ್ವಸ್ಥರಾಗಿದ್ದಾರೆ. ಆದ್ರೂ ತಾಯಿ ಎದ್ದು ಬಂದು ಮಗನನ್ನ ಗಟ್ಟಿಯಾಗಿ ತಬ್ಬಿಕೊಳ್ತಾಳೆ. ಅವಾಗ ಆಲ್ರೆಡಿ ಅವನು ಬರೋದೇ ರಾತ್ರಿ ಆಗಿತ್ತು. ಹಾಗಾಗಿ ಊಟ ಮಾಡಿ ಮಲ್ಕೋತಾರೆ. ಎಲ್ಲ ಮಲಗಿದ ಮೇಲೆ ಮಧ್ಯರಾತ್ರಿ ಇವನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗ್ಕೊಂತ ಕೆಳಮಹಡಿ ಹೋಗಿ ಅಲ್ಲಿ ನೀರು ಕುಡಿಯೋಕೆ ಹೋಗ್ತಾನೆ. ನೀರು ಕುಡಿಯೋಕೆ ಅಂತ ಮೆಟ್ಲು ಇಳಿತಾ ಇದ್ದಾನೆ. ಆವಾಗಲೇ ಕಿಟಕಿಗಳೆಲ್ಲ ತನಿತಾನೆ ಬಡ್ಕೊಳ್ತಾ ಇದೆ. ಗಾಳಿ ಇಲ್ಲ, ಯಾರೂ ಇಲ್ಲ. ಆದರೂ ಕೂಡ ಆ ಥರ ಬಡ್ಕೋತಾ ಇದ್ದಾವೆ. ಇವನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಹೆದರಿಕೆ ಸ್ಟಾರ್ಟ್ ಆದ್ಮೇಲೆ ನೋಡ್ತಾನೆ, ಕಿಟಕಿ ಗ್ಲಾಸಲ್ಲೆಲ್ಲ 2 ಕೈ ಹಂಗೆ ಗುರುತುಗಳಿರ್ತವೆ. ಪ್ರತಿ ಕಿಟಕಿಲು 2 ಕೈ ಗುರುತುಗಳಿರ್ತವೆ. ಅದನ್ನ ನೋಡಿ ಜಲ್ದಿರುತ್ತೆ. ಹೊರಗೆಲ್ಲ ನೋಡ್ತಾನೆ, ಯಾರು ಕಂಡಿರಲ್ಲ. ಆಮೇಲೆ ಒಂದ್ಸಲ ಯಾರೋ ಹೊರಗಡೆಯಿಂದ ಒಳಗೆ ನೋಡ್ತಾ ಇರೋ ಥರ ಮುಖ ಕಾಣ್ತಾ ಇರುತ್ತೆ. ಹಾಗೆ ಓಡೋಗಿ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡ್ತಾನೆ. ಬೆಳಗ್ಗೆ ಎದ್ದು ಅವ್ರ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಹೀಗೀಗಾಯ್ತು ಮಧ್ಯರಾತ್ರಿ ಅಂತ. ಆವಾಗ ಅವ್ರ ತಾಯಿ ಹೇಳ್ತಾಳೆ, ಇಲ್ಲ ಮಗ, ಅದು ಪಕ್ಕದ ಮನೆಯಲ್ಲಿ ಒಬ್ಬನ ಹೆಂಡತಿ ಸತ್ತೋದ್ಲು, ಹಾಗಾಗಿ ಅವನು ಹುಚ್ಚಾಗಿದ್ದಾನೆ, ರಾತ್ರಿ ಎಲ್ಲ ಬಂದು ಹಾಗೆ ಮಾಡ್ತಾನೆ ಅಂತ ಹೇಳ್ತಾಳೆ. ಸಜ್ಜ ಬಲಿತೆ, ದೆವ್ವ ಅಂತೂ ಅಲ್ಲಲ್ಲ ಅಂತ ಸಮಾಧಾನ ಮಾಡ್ಕೋತಾನೆ. ಅದೇ ದಿನ ಯೂಸಫ್ ಹಲವು ವರ್ಷಗಳ ನಂತರ ಬಂದಿರ್ತಾನಲ್ಲ, ಅವನ ಹಳೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ ಅವನ್ನ. ಆಮೇಲೆ ಆ ಪಾರ್ಟಿಗೆ ಹೋಗ್ಬೇಕಾದ್ರೆ ಅವ್ರ ತಂದೆ ಹೇಳಿ ಕಳಿಸ್ತಾರೆ, ಇಲ್ಲ ನೀನು ಪಾರ್ಟಿಗೆ ಹೋಗು, ಆದರೆ 12 ಗಂಟೆ ಒಳಗೆ ಬಾ ಮನೆಗೆ ಅಂತ, ಇಲ್ಲಾಂದ್ರೆ ಏನಾದರೂ ತೊಂದರೆ ಆಗ್ಬೋದು ಅಂತ ತಂದೆ ಹೇಳ್ತಾರೆ. ಇವನನ್ನ ತಮಾಷೆ ಆಗ್ತಾ ಹೋಗ್ತಾನೆ, ಏನಾಗಲ್ಲ ಬಿಡು ಅಂತ. ಆಮೇಲೆ ಪಾರ್ಟಿಗೆ ಹೋಗ್ತಾನೆ. ಪಾರ್ಟಿಗೆ ಹೋಗಿ ಅಲ್ಲಿ ಮೋಜು ಮಸ್ತಿಯಲ್ಲಿ ಮುಳಿಬಿಡ್ತಾನೆ. 12 ಗಂಟೆ ಆಯ್ತು. ಅದನ್ನ ನೋಡ್ದ, ಮನೆಗೆ ಹೋಗ್ಬೇಕಿತ್ತು. ಆದ್ರೂ ಇರ್ಲಿ ಬಿಡು ಪಾರ್ಟಿ ಮಾಡೋಣ ಅಂತ ಪಾರ್ಟಿಯಲ್ಲೇ ಮತ್ತೆ ಮುಳುಗಿದ. ಸ್ನೇಹಿತ ಡ್ಯಾನಿಶ್
ಗಂಭೀರವಾಗಿ ಇವನ ಹತ್ರ ಹೋಗಿ, ಇಲ್ಲ, ನಡುರಾತ್ರಿ ಆ ಗೌಕೆಡಲ್ ಸೇತುವೆ ದಾಟಬೇಡ. ಅಲ್ಲಿ 1990ರಲ್ಲಿ 50 ಜನರನ್ನ ಕೊಲ್ಲಲಾಗಿತ್ತು. ಈಗಲೂ ಆ ಸೇತುವೆ ಮೇಲೆ ಅವರ ಆತ್ಮಗಳು ಅಲೆದಾಡುತ್ತವೆ ಎಂದು ಎಚ್ಚರಿಕೆ ಕೊಡ್ತಾನೆ. ಆಗ ಯೂಸಫ್ ದೇವ್ರ ಕತೆ ಹೇಳ್ತಾ ಇದೀಯಾ, ನನಗೆ ಭಯ ಇಲ್ಲ ಅಂತ ಹೇಳಿ ಅದನ್ನು ಹಾಸ್ಯವಾಗಿ ತಗೋಬಿಡ್ತಾನೆ. ನಂತರ ಕಾರ್ ಹತ್ಕೊಂಡು ಮನೆ ಕಡೆ ಹೊರಟ. ಆವಾಗ ಆ ದಾರಿಯಲ್ಲಿ ಗೌಕೆಡಲ್ ಸೇತುವೆ ತಲುಪಿದಾಗ ಅಲ್ಲಿ ಒಬ್ಳು ಪುಟ್ಟ ಹುಡುಗಿ ಅಳ್ತಾ ಇರ್ತಾಳೆ. ಇವನು ಕಾರ್ ಇಳಿತಾನೆ. ಇಳಿದು, ಏನಾಯ್ತು ಪುಟ್ಟ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ಕೇಳಿದ್ರೆ ತಡ ಆ ಹುಡುಗಿ ಹೇಳುತ್ತೆ, ಇಲ್ಲ, ನನ್ನ ತಂದೆ ತಾಯಿ ಕಾಣಿಸ್ತಾ ಇಲ್ಲ, ಅವರ ಧ್ವನಿ ಮಾತ್ರ ಕೇಳ್ತಾ ಇದೆ ಅಲ್ಲಿ ಅಂತ. ಒಂದು ಕೊಳ ಇರುತ್ತೆ, ಆ ಕೊಳದ ಕಡೆ ಬೆರಳು ತೋರಿಸ್ತಾಳೆ. ಹಾಗೆ ಆ ಕೊಳದ ಕಡೆ ಅವರಿಬ್ರು ಹೋದಾಗ ಅಲ್ಲಿ 2 ಮೃತದೇಹಗಳು ತೇಲ್ತಾ ಇರ್ತವೆ. ಅದನ್ನು ಕಂಡ ಯೂಸಫ್ ಗಲಿಬಿಲಿಯಿಂದ ನೀರಿಗೆ ಹಾರಲು ಹೊರಟಾಗ ಆ ಹುಡುಗಿ ಅವನ ಕೈ ಹಿಡಿದು ಉಳಿದವರ ಬಗ್ಗೆ ಅಂತಾಳೆ. ಆಗ ಆ ಕೊಳ ನೋಡಿದಾಗ 40ರಿಂದ 50 ದೇಹಗಳು ಕಾಣಿಸ್ತವೆ. ಅವನಿಗೊಂಥರ ಶುರುವಾಗಿ ಅಲ್ಲಿಂದ ತಟ್ಟನೆ ಓಡಿ ಬರ್ತಾನೆ. ಹೆದರಿಕೆಯಿಂದನೇ ಮನೆಗೆ ಹೋಗ್ತಾನೆ. ಸದ್ಯ ಮನೆಯಾದ್ರೂ ತಲುಪಿದ. ಆಮೇಲೆ ಬಾಗಿಲು ತಟ್ತಾನೆ, ಯಾರೂ ತೆರೀಲಿಲ್ಲ. ಮತ್ತೊಂದ್ಸಲ ಬಾಗಿಲು ತಟ್ತಾನೆ, ಇವಾಗ ಕೂಡ ಯಾರೂ ತೆರೀಲಿಲ್ಲ. ದೂರದಲ್ಲಿ ಒಬ್ಬ ವ್ಯಕ್ತಿ ಈ ಕಡೆನೆ ಬರ್ತಾ ಇರೋದು ಕಾಣುತ್ತೆ. ಅದೇ ಇಷ್ಟ ದಿನ ಕಿಟಕಿಯ ಮೂಲಕ ಒಳಗೆ ಎಂಟಿ ನೋಡ್ತಾ ಇದ್ದಲ್ಲ, ಅದೇ ವ್ಯಕ್ತಿ. ಯೋಸೆಫ್ ಅವನನ್ನ ಗದರಿಸ್ತಾನೆ. ಆದ್ರೆ ಅವನು ಶಾಂತವಾಗಿ, ಈ ಮನೆ ನಿನ್ನ ತಂದೆ ತಾಯಿಗಳು 20 ವರ್ಷಗಳಿಂದ ಇಲ್ಲಿ ಯಾರೂ ವಾಸಿಸಿಲ್ಲ ಅಂತ ಹೇಳ್ತಾನೆ. ನಿನ್ನ ತಂದೆ ತಾಯಿ 1990ರಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸತ್ತು ಹೋಗಿದ್ದಾರೆ. ನೀನು ಮಾತನಾಡುತ್ತಿರುವುದು ಅವರ ಆತ್ಮಗಳ ಜೊತೆ ಎನ್ನುತ್ತಾನೆ. ಯೋಸೆಫ್ನ ಮೆದುಳು ಖಾಲಿಯಾದಂತಾಯಿತು. ಇಷ್ಟು ದಿನ ಅವನು ಆತ್ಮಗಳ ಜೊತೆ ಕಾಲ ಕಳೆದಿದ್ದಾನೆ ಎಂದು ಅವನಿಗೆ ಒಪ್ಪಿಕೊಳ್ಳಲಾಗಲಿಲ್ಲ. ತಕ್ಷಣ ಹಿಂತಿರುಗಿ ನ್ಯೂಯಾರ್ಕ್ಗೆ ಹೋದ. ಆದರೆ ಗೌಕೆಡಲ್ ಸೇತುವೆ ಇಂದಿಗೂ 2025ರಲ್ಲಿಯೂ ಸಹ ಮಧ್ಯರಾತ್ರಿ ಯಾರೂ ದಾಟುವುದಿಲ್ಲ. ಅಲ್ಲಿ ಸತ್ತವರು, ತಮ್ಮ ಆಸೆಗಳು ಈಡೇರದೆ ಉಳಿದವರು ಇಂದಿಗೂ ಅಲ್ಲೇ ಇರುತ್ತಾರೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಯ್ತಾ? ಇದೇ ರೀತಿ ಕುತೂಹಲಕಾರಿ ವಿಷಯಗಳೊಂದಿಗೆ ನಾನು ಮತ್ತೆ ಬರ್ತೇನೆ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.